ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನು KMF ಜಾಬ್ಗಳ ಬಗ್ಗೆ ಮಾಹಿತಿ ಕೊಡಲು ಬಂದೀನಿ. ಯಾವ್ಯಾವ KMF ಜಾಬ್ಗಳು ಎಲ್ಲ ಅಪ್ಲೈ ಮಾಡೋದು, ಎಲ್ಲ ಮಾಹಿತಿ, ಸಂಬಳ ಎಷ್ಟಿರುತ್ತೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಏನೇನು ಓದಿರಬೇಕು, ವಿದ್ಯಾರ್ಹತೆ ಏನು ಬೇಕು, ಎಲ್ಲ ಮಾಹಿತಿ ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ. KMF ಜಾಬ್ಸ್ 2025 ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆಗ್ಲೇ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ. ಕೆಲವೇ ದಿವಸದಲ್ಲಿ ಡಿಸೆಂಬರ್ ತಿಂಗಳು ಮುಗಿದ್ಬಿಟ್ಟು ನಿಮಗೆ ಜನವರಿ ತಿಂಗಳು ಕೂಡ ಹೊಸ ವರ್ಷ ಶುರು ಆಗುತ್ತೆ. ಈ ಹೊಸ ವರ್ಷಕ್ಕೆ ಹೊಸ ಜಾಬ್ ನೋಟಿಫಿಕೇಶನ್ ಬಗ್ಗೆ ಒಂದು ಮಾಹಿತಿ ಕೊಡಲು ಬಂದಿ ಅಂತಾನೆ ಹೇಳ್ಬೋದು. 90,000ವರೆಗೂ ಸಂಬಳವನ್ನು ಕೊಡ್ತಾರೆ. 40,000 ಶುರುವಾಗಿ 90,000ವರೆಗೂ 97,100 ರೂಪಾಯಿವರೆಗೂ ಸಂಬಳವಿರುತ್ತೆ. ಯಾವಾಗ ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು, ಏಜ್ ಎಷ್ಟಿರುತ್ತೆ, ಎಲ್ಲ ಮಾಹಿತಿ ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ. ಯಾವ್ಯಾವ ಜಾಬ್ಗಳಿದು ಅಂತಂದ್ರೆ ಮಾರ್ಕೆಟಿಂಗ್ ಸಹಾಯಕ ಜಾಬ್ಗಳು, ಕಿರಿಯ ಸಹಾಯಕ, ಹಿರಿಯ ಸಹಾಯಕ, ಲ್ಯಾಬ್ ಸಹಾಯಕ ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಜಾಬ್ಗಳು, ಹಾಗೆ ಕೋಆರ್ಡಿನೇಟರ್ ಜಾಬ್ಗಳು, ಹಾಗೂ ಇನ್ನೊಂದೇನೆಂದ್ರೆ ಆಡಳಿತ ಸಹಾಯಕ, ಆಡಳಿತಾಧಿಕಾರಿ, ಆಡಳಿತಕ್ಕೆ ಸಹಾಯಕರು ಇರ್ತಾರಲ್ಲ, ಅಸಿಸ್ಟೆಂಟ್ ಜಾಬ್ಗಳು, ಹಾಗೆ ಲೆಕ್ಕಪತ್ರ ಅಧಿಕಾರಿ ಅಂದ್ರೆ ಅಕೌಂಟ್ಸ್ನೆಲ್ಲ ನೋಡ್ಕೊಳ್ಳೋರು. ಈ ಜಾಬ್ಗಳು ಕೂಡ ಇದಾಗಿರುತ್ತೆ. ಇದು ಎಲ್ಲ ಜಾಬ್ಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಕಾಲ್ ಫಾರ್ ಮಾಡಲು ಯಾವಾಗ ಶುರು ಆಗುತ್ತೆ ಅನ್ನೋ ಮಾಹಿತಿ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. 18 ವರ್ಷದಿಂದ 35 ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಈ ಜಾಬ್ಗೆ ಅಪ್ಲೈ ಮಾಡಬಹುದು. 2 ರೀತಿ ಟೆಸ್ಟ್ ಇರುತ್ತೆ. ಒಂದು ರಿಟರ್ನ್ ಎಕ್ಸಾಮ್ ಅಥವಾ ರಿಟರ್ನ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಒಂದು ನಾಲೆಡ್ಜ್ ಟೆಸ್ಟ್, ಕನ್ನಡ ರಿಲೇಟೆಡ್, ಗ್ರಾಮರ್ ರಿಲೇಟೆಡ್, ಇಂಗ್ಲಿಷ್ ಬೇಸಿಕ್ ಇಂದ ಹಿಡಿದು ಒಂದು ಮಟ್ಟಕ್ಕೆ ಡೈರಿ ರಿಲೇಟೆಡ್ ಅವೆಲ್ಲ ಕ್ವಶನ್ಸ್ ಕೂಡ ಇರಬಹುದು. ಜೊತೆಗೆ 2ನೇದು ಬಂದ್ಬಿಟ್ಟು ಇಂಟರ್ವ್ಯೂ ಇರುತ್ತೆ. ಯಾರು ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೋ ಅವ್ರಿಗೆ ಇಂಟರ್ವ್ಯೂ ಕೂಡ ಸೆಟ್ ಮಾಡ್ತಾರೆ. 2ರಲ್ಲೂ ಪಾಸ್ ಆದ್ಮೇಲೆ ರಿಟರ್ನ್ ಟೆಸ್ಟ್, ಇಂಟರ್ವ್ಯೂ ಎಲ್ಲ ಆದ್ಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ. ಎಲ್ಲ ಜಾಬ್ಗಳ ತರ ಯಾವ ಸರ್ಕಾರಿ ಜಾಬ್ಗಳಲ್ಲಿ ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ, ಸರ್ಕಾರೇತರ ಜಾಬ್ಗಳಲ್ಲಿ ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಓದಿರೋ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ ಆಧಾರ್ ಕಾರ್ಡು, ಜೊತೆಗೆ ವಸತಿದು ಪತ್ರ, ವಸತಿಯಲ್ಲಿದೆ ಅದು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಕೂಡ ಕೇಳಬಹುದು. ಇದೇ ರೀತಿ ಇದೆಲ್ಲ ಬೇಸಿಕ್ ಡಾಕ್ಯುಮೆಂಟ್ಸು. ಆಮೇಲೆ ಮಾರ್ಕ್ಸ್ ಕಾರ್ಡ್ಗಳು, ನೀವೇನೇನು ಓದ್ನ ಕಂಪ್ಲೀಟ್ ಮಾಡಿದ್ರೆ ಅದ್ರ ಮಾರ್ಕ್ಸ್ ಕಾರ್ಡು, ಆಮೇಲೆ ಮೆರಿಟ್ ಲಿಸ್ಟ್ ನ ಕೂಡ ತಗೋತಾರೆ. ರಿಟರ್ನ್ ಎಕ್ಸಾಮ್ ಅಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ, ಸಂದರ್ಶನ ಯಾರು ಚೆನ್ನಾಗಿ ಮಾಡ್ತಾರೆ, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಕೂಡ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. 10ನೇ ಕ್ಲಾಸ್ ಓದಿರೋರು, 12ನೇ ಕ್ಲಾಸ್ ಓದಿರೋರು, ಡಿಗ್ರಿ ಓದಿರೋರು ಯಾರು ಬೇಕಾದ್ರೆ ಜಾಬ್ಗಳಿಗೆ ಅಪ್ಲೈನ ಮಾಡಬಹುದು. 1,000 ರೂಪಾಯಿ ಅಷ್ಟು ಅರ್ಜಿ ಶುಲ್ಕವಿರುತ್ತಂತೆ. SC/ST ಅವರಿಗೆ 500 ರೂಪಾಯಿ ಅಷ್ಟು ಅರ್ಜಿ ಶುಲ್ಕವನ್ನು ಇಡ್ತಾರೆ. ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಟ್ರೈಬ್ಸ್ ಅವ್ರಿಗೆ 500 ರೂಪಾಯಿ ಅಷ್ಟು ಅರ್ಜಿ ಶುಲ್ಕ ಕಮ್ಮಿ ಇದೆ. ಸಾಮಾನ್ಯ ವರ್ಗದವ್ರಿಗೆ 1,000 ರೂಪಾಯಿವರೆಗೂ ಅರ್ಜಿ ಶುಲ್ಕವನ್ನ ಇಡ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು, ಅರ್ಜಿನ ಆನ್ಲೈನ್ ಅಲ್ಲಿ ಸಲ್ಲಿಸಬಹುದು. ಅರ್ಜಿ ಹಾಕಕ್ಕೆ ಶುರು ಆಗಲು ಇನ್ನು ದಿನಾಂಕ ಇದೆಯಲ್ಲ ಅದು ಕನ್ಫರ್ಮೇಶನ್ ಸಿಕ್ಕಿಲ್ಲ. ಇದು ಒಂದು ಬೇಸಿಕ್ ಡೀಟೇಲ್ಸ್ ಅಂತ ತಗೊಂಡು ಮಾಹಿತಿ ಕೊಡ್ತಾ ಇದೀನಿ. ಕನ್ಫರ್ಮೇಶನ್ ಅಧಿಸೂಚನೆ ಇದು ಪರ್ಫೆಕ್ಟ್ ಕನ್ಫರ್ಮೇಶನ್ ಸಿಕ್ಬಿಟ್ಟು ಅರ್ಜಿನ ಯಾವಾಗ ಶುರು ಮಾಡ್ತಾರೆ ಅಂತ ಒಂದು ಡೇಟ್ ಅನೌನ್ಸ್ ಆದ ತಕ್ಷಣ ಆ ಮಾಹಿತಿ ಕೂಡ ನಾನು ಹಾಕಲು ವಿಡಿಯೋ ಮಾಡಲು ಬಂದೇ ಬರ್ತೀನಿ. ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ, ಅರ್ಥ ಆಯ್ತಾ? ಹಾಗೂ ಏನಂದ್ರೆ 18ರಿಂದ 35 ವರ್ಷವರೆಗೆ ನಿಮಗೆ ಗೊತ್ತು, ಸರ್ಕಾರೇತರ ಜಾಬ್ಗಳಿಗೆ, ಅದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜಾಬ್ಗಳಿಗೆ OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ, ಹಾಗೂ SC/ST ಅವ್ರಿಗೆ 10 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಹಾಗೂ ಅಂಗವಿಕಲರಿಗೆ ಕೂಡ 10 ವರ್ಷದ ವಯಸ್ಸಿನ ವಿಶ್ರಾಂತಿಯನ್ನು ಕೊಡ್ತಾ ಇದ್ದಾರೆ. ಮಾಜಿ ಸೈನಿಕರಿಗೆ 12 ವರ್ಷದ ವಯಸ್ಸಿನ ವಿಶ್ರಾಂತಿ. ಅಂದ್ರೆ 18ರಿಂದ 47 ವರ್ಷ ವಯೋಮಿತಿ ಒಳಗೆ ಯಾರು ಬೇಕಾದ್ರೂ ಮಾಜಿ ಸೈನಿಕರು ಅಪ್ಲೈ ಮಾಡಬಹುದು. ಇದು ಎಲ್ಲ ಮಾಹಿತಿ ಆಗಿತ್ತು. ಎಲ್ಲಿ ಇನ್ನ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ KMF ಅಫಿಷಿಯಲ್ ವೆಬ್ಸೈಟ್ ಇದೆ, ಬೇರೆ ಕಡೆ ಹೋಗಿ ತಿಳ್ಕೊಳಕ್ ಹೋಗ್ಬಿಡಿ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿರೋ ಅಫಿಷಿಯಲ್ ಡೀಟೇಲ್ಸ್ ಹಾಗೂ ಮಾಹಿತಿ ಸಿಗುತ್ತೆ. ಆ ವೆಬ್ಸೈಟ್ ಡೀಟೇಲ್ಸ್ ಬಂದ್ಬಿಟ್ಟು KMFnandini.coop ಇದು ವೆಬ್ಸೈಟ್ ಡೀಟೇಲ್ಸ್. ಇಲ್ಲಿ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಒಂದ್ಸಲ ಪರ್ಫೆಕ್ಟ್ ಮಾಹಿತಿ ಬಂದ್ಬಿಟ್ಟು ಅಧಿಸೂಚನೆ ಬಗ್ಗೆ ಡೀಟೇಲ್ಸ್ ಬಂದ ತಕ್ಷಣ ನಮ್ಮ ಅಕೌಂಟಲ್ಲಿ ಹಾಕ್ತೀವಿ, ಆಯ್ತಾ? ಅದ್ರ ಲಿಂಕ್, ಜಾಬ್ ಲಿಂಕ್ ಕೂಡ ಅಪ್ಲೈ ಮಾಡಕ್ಕೆ ಕೊಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಗಳನ್ನ ಅಕೌಂಟ್ ಬರ್ತಿರುತ್ತೆ. ನಾನು ಪ್ರತಿನಿತ್ಯ 4ರಿಂದ 5 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದರಲ್ಲೂ ಜಾಬ್ಸ್ ರಿಲೇಟೆಡ್ ಇರುತ್ತೆ. ಸರ್ಕಾರೇತರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಾಬ್ಗಳು, ಇಂಟರ್ನ್ಶಿಪ್ ಸ್ಕೀಮ್ಗಳಿರ್ಬೋದು, ಅದು ಓದ್ತಿರೋ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ಗಳ ಬಗ್ಗೆ ಕೂಡ ನಾನು ಮಾಹಿತಿನ ಅಕೌಂಟ್ ಅಲ್ಲಿ ಹಾಕ್ತಿರ್ತೀನಿ. ಅಂತ ಮಿಸ್ ಮಾಡ್ಕೊಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ. ಇದೇ ತರ ನಮ್ಮ ಜೊತೆ ಮುಂದುವರಿತಾ ಹೋಗಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್
ಬೆಲ್ ಐಕನ್ ಒತ್ತೋದ್ಮೇಲೆ ಡ್ರಾಪ್ ಡೌನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪ್ರತಿಯೊಂದು ಮಾಹಿತಿಗಳು, ಪ್ರತಿಯೊಂದು ಜಾಬ್ ಅಪ್ಡೇಟ್ಗಳು ನಿಮಗೆ ಫಸ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮ ಪರಿಚಯಸ್ಥರಿಗೆ, ನಿಮಗೆ ಗುರ್ತಿರೋರಿಗೆ, ನಿಮಗೆ ಯಾರೇ ಅಕ್ಕಪಕ್ಕದವ್ರು ಇದ್ರು ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೊಂದು ಮಾಹಿತಿಯ ವಿಡಿಯೋ ಸಿಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು, ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ.